ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅಲಂಗಾರ. ಇದರ ಮುಕ್ತೇಶ್ವರರು ಹಾಗೂ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಈಶ್ವರ ಭಟ್, ಶ್ರೀಮತಿ ನಳಿನಾಕ್ಷಿ ಭಟ್, ಶ್ರೀಯುತ ಈಶ್ವರ ಭಟ್ ಮತ್ತು ಮಕ್ಕಳು ಇವರ ನೇತೃತ್ವದಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ನಡೆಯಲಿದೆ. ಗಜಮುಖನೆ ಮೇರೆವಾಯೇ ಕದಂತನೆ, ಗಜಮುಖನೆ ಮೇರೆವಾಯೇ ಕದಂತನೆ, ನಿಜ ಗುಣಾನ್ವಿತ ಪರಶುಧಾರನೆ, ರಜತಗಿರಿಗೊಡೆಯನ ಕುಮಾರನೇ, ರಜತಗಿರಿಗೊಡೆಯನ ಕುಮಾರನೇ, ವಿದ್ಯೆವಾರಿಧಿಯೇ. ವಂದನೆಗಳು, ಅಭಿನಂದನೆಗಳು ಶ್ರೀಯುತ ಸುಬ್ರಹ್ಮಣ್ಯ ಕಲ್ಯಾಣ ಅವರಿಗೆ. ಈಗ ನೇರ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ರಾಜಪುರೋಹಿತ ವೇದ ಪಾರಂಗತ ಶ್ರೀ ವೇದಮೂರ್ತಿ ಅಚ್ಚಡ ಶ್ರೀನಿವಾಸ ಆಚಾರ್ಯ ಇವರು ವೇದಿಕೆಗೆ ಬರಬೇಕು. ಪಂಜಾಬ್ ಭಾಸ್ಕರ್ ಭಟ್ ಇವರು ಅಭಿನಂದನಾ ಭಾಷಣ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈ ಅಚ್ಚಡ ಶ್ರೀನಿವಾಸಾಚಾರ್ಯರು ಪೇಜಾವರ ಶ್ರೀಗಳವರ ಗುರುಕುಲದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ದ್ವೈತ ವೇದಾಂತದ ಜೊತೆಗೆ ತರ್ಕ ವ್ಯಾಕರಣಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಧರ್ಮಶಾಸ್ತ್ರವನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ, ವೇದವನ್ನೇ ನಾವು ಆಧಾರವಾಗಿಟ್ಟುಕೊಂಡು ಜೀವನವನ್ನು ನಡೆಸುವುದಾದರೆ ಏನನ್ನು ಸಾಧಿಸಬಹುದು ಅನ್ನುವುದಕ್ಕೆ ನಮಗೆ ಇವತ್ತಿನ ದಿವಸ ಅಚ್ಚಡ ಶ್ರೀನಿವಾಸಾಚಾರ್ಯರೊಬ್ಬ ಸಾಕ್ಷಿ. ಮಹಾಲಿಂಗೇಶ್ವರನ ಪೂಜೆಯಷ್ಟೇ ಯಜ್ಞಯಾಗಾದಿಗಳಿಗೆ ಮಹತ್ವವನ್ನು ಕೊಟ್ಟು ಶ್ರೀನಿವಾಸಾಚಾರ್ಯರಂತಹ ಯೋಗ್ಯತಾವಂತರನ್ನು ಗೌರವಿಸುವುದರ ಮೂಲಕ ಸಮಾಜರೂಪಿ ಭಗವಂತನ ಸೇವೆಯನ್ನು ಈಶ್ವರ ಭಟ್ಟವರ ಪರಿವಾರದವರು ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಅಚ್ಚಡ ಶ್ರೀನಿವಾಸಾಚಾರ್ಯರನ್ನು ತಾವು ಆಶ್ರಯಿಸುವುದರ ಮೂಲಕ ಆಚಾರ್ಯ ಮಧ್ವರಿಂದ ಪ್ರಣೀತವಾದಂತಹ ತಂತ್ರಸಾರೋಕ್ತವಾದಂತಹ ಎಲ್ಲ ರೀತಿಯ ಮಹಾಮಂತ್ರಗಳಿಂದ ದೇವರಿಗೆ ಆವಿರ್ಭಾಗವನ್ನು ಸಮರ್ಪಿಸಿ ಅದರ ಮಂಗಳವನ್ನು ತಿರುಪತಿಯ ಶ್ರೀನಿವಾಸನಲ್ಲಿ, ಯಾಕೆ ತಿರುಪತಿಯ ಶ್ರೀನಿವಾಸ ಅಂತ ಹೇಳಿದರೆ ಸ್ವಯಂ ವ್ಯಕ್ತನಾದಂತಹ ದೇವರು ಅಂತ ಇದೆ. ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಅಂತ ಒಂದು ಮಾತಿನಲ್ಲಿ ಶ್ರೀಮುಷ್ಣ ವೆಂಕಟಾದ್ರಿ ಬದರೀನಾಥದಲ್ಲಿ ತಾನು ಸ್ವಯಂ ವ್ಯಕ್ತನಾಗಿದ್ದೇನೆ ಅಂತ ದೇವರದ್ದೇ ಮಾತಿದೆ. ಅಂತಹ ಸ್ವಯಂ ವ್ಯಕ್ತ ಮಹಾಕ್ಷೇತ್ರ ಶ್ರೀ ತಿರುಪತಿಯಲ್ಲಿ ಅದರ ಮಂಗಳವನ್ನು ನಡೆಸುವುದರ ಮೂಲಕ ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ, ದೇವರಿಗೆ ಅತ್ಯಂತ ಪ್ರಿಯವಾದಂತಹ ವೇದಗಳು. ಆಚಾರ್ಯ ಮಧ್ವರು ವಿಷ್ಣುತತ್ವ ನಿರ್ಣಯ ಅನ್ನುವ ಗ್ರಂಥದಲ್ಲಿ ದೇವರಿಗೆ ವೇದ ಎಷ್ಟು ಪ್ರಿಯ ಅನ್ನುವುದನ್ನು ವಿವರಿಸ್ತಾ, ಋಗಾದ್ಯಾಹ ಭಾರತಂ ಚೈವ ಪಂಚರಾತ್ರ ಮಥಾಕಿರಂ ಮೂಲ ರಾಮಾಯಣಂ ಚೈವ ಪುರಾಣಂಚ ಏತದಾತ್ಮಕಂ. ದೇವರಿಗೆ ಅತ್ಯಂತ ಸಮೀಪವರ್ತಿಯಾದ, ದೇವರ ಹೃದಯವನ್ನು ಗೆಲ್ಲಬಲ್ಲ ವಿಷಯಗಳು ಅಂತ ಹೇಳಿದರೆ ಋಗಾದ್ಯಾಹ, ಋಕ್, ಯಜಸ್ಸು, ಸಾಮ, ಅಥರ್ವ ಎನ್ನುವ 4 ವೇದಗಳು, ಮಹಾಭಾರತ, ಅಖಿಲವಾದಂತಹ ಪಂಚರಾತ್ರಾಗಮ, ಅಷ್ಟಾದಶ ಪುರಾಣಗಳು ಮತ್ತು ಹಯಗ್ರೀವ ಪ್ರಣೀತವಾದಂತಹ ಮೂಲ ರಾಮಾಯಣ. ಇದು ದೇವರಿಗೆ ಅತ್ಯಂತ ಪ್ರಿಯವಾದವುಗಳು. ಇವುಗಳನ್ನು ಅನುಷ್ಠಾನಿಸುವುದರಿಂದ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಆಚಾರ್ಯ ಮಧ್ವರು ಉಲ್ಲೇಖಿಸಿದಂತೆ ಇಲ್ಲಿ 4 ವಿಶೇಷವಾದಂತಹ ಋಕ್ ಸಂಹಿತಾಗಳು. ಮೊದಲಿಗೆ ಋಕ್, ಆಮೇಲೆ ಯಜಸ್ಸು, ಆಮೇಲೆ ಸಾಮ, ಆಮೇಲೆ ಅಥರ್ವ ವೇದದ ಆ ಒಂದು ವಿಶೇಷವಾದಂತಹ ಸ್ವಾಹಾಕಾರ ಪ್ರಕ್ರಿಯೆ ನಡೀತಾ ಇರುವಾಗ ಒಬ್ಬ ವೇದ ವಿದ್ವಾಂಸನನ್ನು ಗೌರವಿಸಿ ತನ್ಮೂಲಕ ವೇದ ವಿದ್ವಾಂಸರನ್ನು ಗೌರವಿಸುವುದರಿಂದ ಭಗವಂತನ ಆ ಒಂದು ಪೂಜೆಯಲ್ಲಿ ತಮ್ಮನ್ನು ಈಶ್ವರ ಭಟ್ರು ಮತ್ತು ಅವರ ಪರಿವಾರದವರು ತೊಡಗಿಸಿಕೊಂಡಿದ್ದಾರೆ. ಇಂತಹ ಮಹನೀಯರನ್ನು ಅಭಿವಂದಿಸುವುದು ನನಗೂ ಕೂಡ ಅತ್ಯಂತ ಸಂತೋಷದ ಕೆಲಸ. ರಾಮನ ಕೃಷ್ಣನ ಚರಿತ್ರೆಯಿಂದ ನಮಗೆ ಏನು ಮಾನಸಿಕ ಸಂತೃಪ್ತಿ ಸಿಗ್ತದೆ, ಅದಕ್ಕಾಗಿ ನಾವು ರಾಮಕೃಷ್ಣರ ಚರಿತ್ರೆಯನ್ನು ಮನನ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೆ ಉತ್ತಮ ಆ ಶಾಸ್ತ್ರಾಧ್ಯಯನದ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ಕೊಡುವ ಅಚ್ಚಡ ಶ್ರೀನಿವಾಸಾಚಾರ್ಯರಿಗೆ ಇಲ್ಲಿ ನೇರಿದ ಸರ್ವರ ಪರವಾಗಿ, ಈಶ್ವರ ಭಟ್ರು ಪರಿವಾರದ ಪರವಾಗಿ ನಾನು ನಮಸ್ಕರಿಸುವುದರ ಮೂಲಕ ಅವರಿಗೆ ಅಭಿವಂದನೆಯನ್ನು ಸಮರ್ಪಿಸಿ ಅವರನ್ನು ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಕೃಷ್ಣಾರ್ಪಣ. ಶ್ರೀ ವೇದಮೂರ್ತಿ ಅಚ್ಚಡ ಶ್ರೀನಿವಾಸ ಆಚಾರ್ಯ ಇವರನ್ನು ಸನ್ಮಾನಿಸಬೇಕಾಗಿ ವಿನಮ್ರಪೂರ್ವಕ ವಿನಂತಿಸಿಕೊಳ್ತಾರೆ. ಶಾಲನ್ನು ಹಾಕ್ತಾ ಇದ್ದಾರೆ. ಶ್ರೀಪತಿ ಭಟ್ರವರು ಫಲಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ.
ಅದೇ ರೀತಿ ಪಂಜಾಬ್ ಭಾಸ್ಕರ್ ಭಟ್ರವರು ಶ್ರೀಯುತ ಚಂದ್ರಶೇಖರ್ ಅವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಶ್ರೀಯುತರನ್ನು ಸನ್ಮಾನಿಸ್ತಾ ಇದ್ದಾರೆ. ಈ ಒಂದು ಸುಂದರವಾದಂತಹ ದೃಶ್ಯ ನಮಗೆಲ್ಲರಿಗೂ ಕಣ್ತುಂಬಿಕೊಳ್ಳುವಂತಹ ಹಬ್ಬ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು ಶ್ರೀಯುತ ವೇದಮೂರ್ತಿ ಅಚ್ಚರ ಶ್ರೀ ಶ್ರೀನಿವಾಸಾಚಾರ್ಯವರಿಗೆ. ಶ್ರೀಯುತ ನಳಿನಿ ಈಶ್ವರ ಭಟ್ರವರು ಗೌರವ ಸಂಭಾವನೆಯನ್ನು ನೀಡ್ತಾ ಇದ್ದಾರೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಮತ್ತೊಬ್ಬ ತೆಂಕುತಿಟ್ಟಿನ ಸುಪ್ರಸಿದ್ಧ ಹಿರಿಯ ಭಾಗವತರಾದಂತಹ ಶ್ರೀಯುತ ಗುತ್ತಿಗೆ ರಘುರಾಮ ಹೊಳ್ಳ ಇವರಿಗೆ ಇದೇ ವೇದಿಕೆಯಲ್ಲಿ ಅವರೊಂದಿಗೆ ಸನ್ಮಾನ ನಡೆಯುತ್ತಿದೆ. ಅವರ ಬಗ್ಗೆಯೂ ಪಂಜಾಬ್ ಭಾಸ್ಕರ್ ಭಟ್ರವರು ಅಭಿನಂದನೆ ಮಾಡಬೇಕು ಅಂತ ಈಶ್ವರ ಭಟ್ ಮತ್ತು ಮಕ್ಕಳ ಪರವಾಗಿ ಕೇಳಿಕೊಳ್ತಾ ಇದ್ದಾರೆ. ಮುಖೇ ಮಂದಹಾಸಂ ನಖೇ ಚಂದ್ರಭಾಸಂ ಕರೇ ಚಾರು ಚಕ್ರಂ ಸುರೇಶಾಭಿವಂದ್ಯಂ ಭುಜಂಗೇ ಶಯಾನಂ ಭಜೇ ಪದ್ಮನಾಭಂ ಭರೇ ವಂದ್ಯ ದೇವಂ ನಮನ್ಯೇ ನಮನ್ಯೇ. ಈಶ್ವರ ಭಟ್ರಿಂದ ತನ್ನ ಶಿಷ್ಯನಿಗೆ ಸನ್ಮಾನ ಕಾರ್ಯಕ್ರಮ ಇವತ್ತು ಮಹಾಲಿಂಗೇಶ್ವರ ದೇವರ ಪ್ರಸಾದ ರೂಪವಾಗಿ ಸಮರ್ಪಿಸಲ್ಪಡುವುದಕ್ಕೆ ನಾವೆಲ್ಲ ಉದ್ಯುಕ್ತರಾಗಿದ್ದೇವೆ. ಇವತ್ತಿನ ದಿವಸ ಗುತ್ತಿಗೆ ರಘುರಾಮ ಹೊಳ್ಳ ಇವರು ಪ್ರಧಾನ ಭಾಗವತರಾಗಿ ಭಾಗವಹಿಸ್ತಾ ಇದ್ದಾರೆ ಅಂತ ಯಾರಾದರೂ ಉದ್ಘೋಷಣೆ ಮಾಡಬೇಕಾಗಿದ್ದರೆ ಗುತ್ತಿಗೆ ರಘುರಾಮ ಹೊಳ್ಳರನ್ನು ಭಾಗವತಿಕೆಯ ಪ್ರಪಂಚಕ್ಕೆ ಪರಿಚಯಿಸಿದವರು ಮೊದಲು ಈಶ್ವರ ಭಟ್ರು ಮತ್ತು ಅವರ ಅಳಿಯ ಶ್ರೀಪತಿ ಭಟ್ರು. ರಘುರಾಮ ಹೊಳ್ಳರ ಪದ್ಯವನ್ನು ಪ್ರಾಮಾಣಿಕವಾಗಿ ನಾನು ಕೇಳುತ್ತೇನೆ. ಪ್ರಾಯಶಃ 35 ವರ್ಷಗಳ ಹಿಂದೆ ರಘುರಾಮ ಹೊಳ್ಳರು ಯಕ್ಷಗಾನ ಪ್ರಪಂಚಕ್ಕೆ ಹೆಚ್ಚು ಪರಿಚಿತರಲ್ಲ. ಯಕ್ಷಗಾನ ಪ್ರಪಂಚದಲ್ಲಿ ರಘುರಾಮ ಹೊಳ್ಳರು ಕಾಲೂರುವ ಶಿಶು ನನ್ನ ಅನ್ನಿಸಿಕೆಯಂತೆ. ಕದ್ರಿಮೇಳ ಹೊರಟಿದೆ, ಪ್ರಸಿದ್ಧ ಕಲಾವಿದರಿಲ್ಲ. ನಳಿನಾಕ್ಷ ನಂದಿನಿ ಅನ್ನುವಂತಹ ಒಂದು ಪ್ರಸಂಗ, ಅದರಲ್ಲಿ ಹಾಸ್ಯಕ್ಕೆ ಹೆಚ್ಚು ಅವಕಾಶಗಳೇ ಇಲ್ಲದೇ ಇರುವ ಅತ್ಯಂತ ಗಂಭೀರವಾದಂತಹ ಪ್ರಸಂಗ. ಗೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಪ್ರಸಂಗದಲ್ಲಿ ಅಮರವಾಹಿನಿಯ ಕೆಲವು ಭಾಗಗಳನ್ನು ಸೇರಿಸಿ ಆ ಪ್ರಸಂಗ ಪ್ರದರ್ಶಿತವಾಗ್ತಾ ಇತ್ತು. ಕದ್ರಿಮೇಳ ಮೊದಲಾಗಿ ಹೊರಟದ್ದು ಪ್ರಾಯಶಃ ರಘುರಾಮ ಹೊಳ್ಳರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆಗ ಅವರಿಗೆ ರಂಗದಲ್ಲಿ ಸಿಗ್ತಾ ಇದ್ದದ್ದು ಚೆನ್ನಪ್ಪ ಶೆಟ್ಟರು, ವಾಸುದೇವ ಸಾಮಗಳು, ಕ್ರಿಶ್ಚಿಯನ್ ಬಾಬು, ಆಮೇಲೆ ಸಿದ್ಧಕಟ್ಟೆ ವಿಶ್ವನಾಥ ಶೆಟ್ಟರು ಅಂತಹ ಆ ಕಾಲದಲ್ಲಿ ಸಾಮಾನ್ಯ ಕಲಾವಿದರು. ಯಕ್ಷಗಾನದ ಸರಿಯಾದಂತಹ ಒಂದು ಪ್ರಸ್ತುತಿ ಇವತ್ತಿಗೂ ಮನಸ್ಸಿದ್ರೆ ಪರಂಪರೆಗೆ ಅನುಗುಣವಾಗಿ ಪದ ಹೇಳಿ ಯಕ್ಷಗಾನವನ್ನು ಮೇಲೆ ಹಾಕುವ ಯೋಗ್ಯತಾವಂತ ಭಾಗವತನಿದ್ರೆ ಗುತ್ತಿಗೆ ರಘುರಾಮ ಹೊಳ್ಳ ಅನ್ನುವ ಭಾಗವತ. ಈ ಮಹನೀಯರನ್ನು ಗೌರವಿಸುವುದರ ಮೂಲಕ ಇಡೀ ಯಕ್ಷಗಾನದ ಭಾಗವತ ಪರಂಪರೆಯನ್ನು ಗೌರವಿಸುವ ಆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟ ಈಶ್ವರ ಭಟ್ರಿಗೂ, ಅದರ ಜೊತೆಗೆ ಇಂದಿನ ದಿನ ಅಭಿನಂದನೆಯನ್ನು ಸ್ವೀಕರಿಸುವ ಹೊಳ್ಳ ಭಾಗವತರಿಗೂ ಇಬ್ಬರಿಗೂ ನಾನು ಅಭಿನಂದನೆಯನ್ನು ಹೇಳುತ್ತಾ ವಿರಮಿಸ್ತೇನೆ. ನಮಸ್ಕಾರ. ಪ್ರಪ್ರಥಮದಲ್ಲಿ ವೇದಮೂರ್ತಿ ಈಶ್ವರ ಭಟ್ರವರು ಶಾಲನ್ನು ಹೊದಿಸ್ತಾ ಇದ್ದಾರೆ. ಪ್ರದೀಪ್ ಕುಮಾರ್ ಕಲ್ಕೂರರವರು ಹಾರವನ್ನು ಹಾಕ್ತಾ ಇದ್ದಾರೆ. ಚಂದ್ರಶೇಖರ್ ಇವರು ಫಲಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಶ್ರೀಯುತ ಶ್ರೀಪತಿ ಭಟ್ಟಿಯವರು ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ ಸ್ವೀಕರಿಸಿದಂತಹ ಶ್ರೀಯುತ ಗುತ್ತಿಗೆ ರಘುರಾಮ ಹೊಳ್ಳ ಇವರಿಗೆ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಬೆಳಗಿದೆ
ಬೆಳ್ಳಿಯ ಮುರಿಗಜ್ಜಿಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗೆ ಆರತಿಯೇ. ಬೆಳ್ಳಿಯ ಮುರಿಗಜ್ಜಿಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗೆ ಆರತಿಯೇ. ಆರತಿ ಬೆಳಗಿದೆ ಗಜಮುಖಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳಂಬಿಕಾ ವಿಗ್ರಹರಾಜನ ವಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯ ಪಾದಾಂಬುಜಕ್ಕೆ ಕೊಡಬುಡುದ ವರ್ಣಿಸಿ ಕಥಾಮೃತ
ಯಾವುದು ಹೇಳಿದ್ರು ಆಗುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆಗಲ್ಲ ಅದಕ್ಕೆ ಎಂಥದ್ದು ಅದು ಅನಿವಾರ್ಯವಾಗಿ ನೀನು ಭೂಲೋಕಕ್ಕೆ ಹೋಗುವುದೇ. ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನಾವು ಉಳಿದದ್ದೇ ಆದ್ರಿಂದ ಯಾವುದು ಹೇಳಿದ್ರು ಮಾಡಿ. ಪೂರ್ವದಲ್ಲಿ ಅಮರಾವತಿ, ದಕ್ಷಿಣದಲ್ಲಿ ಶೈವಿನಿ, ಪಶ್ಚಿಮದಲ್ಲಿ ಸಿಂಧೂಮತಿ, ಉತ್ತರದಲ್ಲಿ ಅಲಕಾವತಿ. ದೇವಲೋಕದ 4 ಪಟ್ಟಣಗಳು. ಅಲಕಾವತಿಯ ಅರಸ ಕುಬೇರ ಹಯವಾಹನನಾಗಿ ಗದಾಯುಧನಾಗಿ ನವನಿಧಿಯ ಭಂಡಾರಕ್ಕೆ ಒಡೆಯನಾಗಿ ಚೈತ್ರರಥ ಎನ್ನುವಂಥ ಪುಷ್ಪೋದ್ಯಾನವನ್ನು ಹೊಂದಿ ಪ್ರಹಾಸನೆನ್ನುವ ಮಂತ್ರಿಯೊಂದಿಗೆ ವೈಭವದಿಂದ ಇರುವವ. ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಸ ಪಂಡಿತಃ ಶ್ರುತವಾನ್ ಕುಡಜ್ಞ ಸ ಏವ ವಕ್ತ ಸಚದರ್ಶನೇ ಸರ್ವೇ ಜನರ ಸರ್ವೇ ಗುಣ ಕಾಂಚನಮಾಶ್ರಯ. ಹೌದೌದು. ಒಬ್ಬನಿಗೆ ಹಣ ಉಂಟ, ಅವನಿಗೆ ಬೇರೆ ಕುಲ ಬೇಡ, ಯಾವ ಕೆಳವರ್ಗದವನೇ ಇರಲಿ, ಮೇಲ್ವರ್ಣದವರ ಮನೆಯ ಒಳಗೂ ಹೋಗಲಿಕ್ಕೆ ಅವನಿಗೆ ಉಂಟು, ಅಧಿಕಾರ ಉಂಟು, ಹಣ ಉಂಟಲ್ಲ. ಈ ನಾಟಕದಲ್ಲಿ 4 ವಿಭಾಗ ಅಂತೆ: ಆಂಗಿಕ, ಆಹಾರ್ಯ, ವಾಚಿಕ, ಸಾತ್ವಿಕ. ಅವನಿಗೆ ಈ ಭುವನವೇ ಆಂಗಿಕ ಅಂತೆ, ಚಂದ್ರ ತಾರೆಯರೇ ಆಹಾರ್ಯ ಅಂತೆ. ಆಂಗಿಕಂ ಭುವನಂ ಯಸ್ಯ ಆಹಾರ್ಯಂ ಚಂದ್ರ ತಾರಾದಿ. ವಾಚಿಕಂ ಸರ್ವವಾಗ್ಮಯ, ಸರ್ವ ವೇದಗಳ ಮಾತುಗಳು ಅವನಿಗೆ ವಾಚಿಕ ಅಂತ. ಪ್ರತಿಯೊಬ್ಬ ಅಳುವುದು, ಪ್ರತಿಯೊಬ್ಬ ನಗುವುದು ಅವನಿಗೆ ಸಾತ್ವಿಕ ಅಂತ, ಅಭಿನಯ. ಅವನನ್ನು ಮೆಚ್ಚಿಸಬೇಕಾದ್ರೆ ಕಲಾರಾಧನೆ ಆಗಬೇಕು ಅಂತ ನಮ್ಮ ಕುಬೇರ ವ್ಯವಸ್ಥೆ ಮಾಡಿ. ಅಷ್ಟು ಮಾತ್ರ ಅಲ್ಲ, ಹೂ ತುಂಬ ಕಂಡೆ ನಾನು, ಒಂದಿದ್ರೆ ಒಂದಿಲ್ಲ ಅಂತ. ನೋಡ್ಲಿಕ್ಕೆ ಕೆಲವು ಚಂದ ಇರ್ತದೆ, ಅವುಗಳ ಸುಗಂಧ ಸಾಕಾಗ್ಲಿಲ್ಲ ಅಂತ ಕಾಣುದು. ದೂರಕ್ಕೆ ಸುಗಂಧ ಬಡೀತದೆ ಮುಗಿಗೆ, ಆದರೆ ಹೂವಿನ ಅಂದ ಸಾಕಾಗಲಿಲ್ಲ ಅಂತ ಕಾಣುದು. ಎರಡೂ ಎರಕವಾದದ್ದು ಬೇಕು ಅಂತ ಆರಿಸಿಕೊಂಡು ಬಂದದ್ದು. ಓ ಅಲ್ಲಿ ಸರಸಿಯಲ್ಲಿ ಹೊಂದಾವರೆ, ಹೊನ್ನಿನ ಬಣ್ಣದ ತಾವರೆಗಳು ಅರಳಿ ನಿಂತಿವೆ. ಶಿವನ ಅರ್ಚನೆಗೆ ಇದಕ್ಕಿಂತ ಸರಿಯಾದ ಹೂವುಗಳು ಮತ್ತೆ ಸಿಗಲಿಕ್ಕಿಲ್ಲ. ಅದನ್ನು ಅರಸುತ್ತಾ ಅದನ್ನು ಹಿಡಿಯುವುದಕ್ಕೆ ಬೇಕಾಗಿ, ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಮುಂದುವರಿ ಎಂದಿನಂದದೊಳ ಸುಖನಿದು ಬಂದು ಬಿಂದಿಗೆಯ ಕಟ್ಟಿಗೆ ಮಡಿಯಲ್ಲಿ ಬರುತ್ತಿರೆ ಸುಂದರವಾಗಿ ಎಂದೆಂದಿಗೂ ಬದುಕಿನಲ್ಲಿ ಆನಂದವೇ ತುಂಬಿರಲಿ. ಬುದ್ಧಿ ಇರುವ ಮನುಷ್ಯ ಏನು, ಬುದ್ಧಿ ಇಲ್ಲದಿರುವಂತಹ ಪ್ರಾಣಿಗಳಾದರೂ ಅವರದ್ದಾದಂತಹ ಇಚ್ಛೆ ಇದೆ ಅಂತ ಪ್ರಾಜ್ಞರಾಡುತ್ತಾರೆ. ಬಿಂದಿಗೆಯಿಂದ ನೀರನ್ನು ತುಂಬುವಾಗ ನನಗೊಮ್ಮೊಮ್ಮೆ ಆಲೋಚನೆ ಬರುವುದು, ಹೌದಲ್ಲ,
ಹರಿಯುವ ನೀರಿಗೂ ಜೀವನಂ ಅಂತ ಆಡಿದರು ಪ್ರಾಜ್ಞರು. ಇಷ್ಟೆಲ್ಲ ಯೋಚನೆ ಮಾಡಿ ನಾನು ಸುಖವನ್ನು ಅನುಭವಿಸಬೇಕು, ದುಃಖವನ್ನು ದೂರೀಕರಿಸಿಕೊಳ್ಳಬೇಕು ಎನ್ನುವ ಭಾವದಿಂದ ತೊಡಗುವ ಈ ಮನುಷ್ಯನ ಬದುಕಿಗೂ ಜೀವನಂ ಅಂತಲೇ ಹೇಳಿತು. ಆದ್ದರಿಂದಲೇ ನಿತ್ಯವೂ ನನ್ನವರ ಸೇವೆಗಾಗಿ ಮಿಂದು ಮಡಿಯುಟ್ಟು ನೀರನ್ನು ತರುವುದಕ್ಕಾಗಿ ಈ ತೀರಕ್ಕೆ ಬಂದು ನಿಂತಾಗ ಹರಿಯುವ ನೀರನ್ನು ಕಂಡಾಗ ಎಲ್ಲ ಬದುಕಿನ ಚಿತ್ರಗಳು ಮತ್ತೆ ನನ್ನ ಸ್ಮೃತಿ ಪಟಲದಲ್ಲಿ ಹಾದು ಹೋಗುವುದು ಹರಿಯುವ ನೀರಿನಂತೆ. ಹೇಗೆ ಹರಿಯುವ ನೀರನ್ನು ಬರಿದಾದ ಬಿಂದಿಗೆಯಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಾನು ದಿನವೂ ಮಾಡುತ್ತೇನೆಯೋ, ಹಾಗೆಯೇ ಅಲ್ವೋ ಸಾಮಾನ್ಯ ಪ್ರಪಂಚ. ಬರಿದಾದ ಬಿಂದಿಗೆಯಲ್ಲಿ ಭಾಗ್ಯವನ್ನು ತುಂಬಿಕೊಳ್ಳುವ ಪ್ರಯತ್ನವನ್ನು ಬದುಕು ಈ ಜೀವನದಲ್ಲಿ ಸಾಗಿಸ್ತಾ ಇರುವುದು. ಆದರೆ ಹೇಗೆ ತುಂಬಿದಂತಹ ಬಿಂದಿಗೆ ನಮ್ಮದ್ದೇ ಆದ ಉಪಯೋಗದಿಂದ ಮತ್ತೆ ನಾಳೆಗೆ ಬರಿದಾಗುತ್ತದೋ, ಹಾಗೆಯೇ ಲೌಕಿಕವಾದ ಕ್ಷಣಿಕವಾದ ಯಾವೆಲ್ಲ ಸುಖ ಭಾಗ್ಯ ಆನಂದ ಅಂತ ನಾವು ಆಡುತ್ತೇವೆಯೋ ಅದೆಲ್ಲವೂ ಬದುಕಿನ ಬಿಂದಿಗೆಯಲ್ಲಿ ಬರಿದಾಗುವುದಕ್ಕಾಗಿಯೇ ಇರುವುದು. ಬಿಂದಿಗೆಯನ್ನು ತಂದರೆ ನೀರಿಗೆ ಬಿಂದಿಗೆಯ ಆಕಾರ, ಬೇರೆಯ ಪಾತ್ರೆಯನ್ನು ತಂದರೆ ನೀರಿಗೆ ಬೇರೆಯದ್ದೇ ಆದ ಆಕಾರ. ಹೀಗೆ ಪಾತ್ರೆಗೆ ತಕ್ಕ ಹಾಗೆ ನೀರು ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತದೋ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಸುಖ ಎನ್ನುವುದು ಹಾಗೆಯೇ ಅದು ಆಕಾರವನ್ನು ನಿತ್ಯವೂ ಬದಲಿಸಿಕೊಳ್ಳುವಂತಹದ್ದು. ಆದ್ದರಿಂದ ಸುಖ ಎನ್ನುವುದಕ್ಕೆ ಸ್ವರೂಪ ಇಲ್ಲ. ನನ್ನವರಾಡಿದ ಮಾತಿಗೆ ಅರ್ಥ ಏನು ಅಂತ ನನಗೀಗ ಬದುಕಿನಲ್ಲಿ ಅರ್ಥವಾಗುವುದಕ್ಕೆ ತೊಡಗಿತ್ತು. ಸುಖಕ್ಕೆ ಸ್ವರೂಪವೇ ಇಲ್ಲ ಅಂತಾದ ಮೇಲೆ ರೂಪ ಎನ್ನುವುದು ಸುಖಕ್ಕೆ ಕಾರಣ ಅಲ್ಲ ಅಂತ ಅದರಿಂದಲೇ ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ಸುಕನ್ಯಾ, ನೀನು ಮದುವೆಯಾಗುವ ಗಂಡಿಗೆ ರೂಪ ಇಲ್ಲ, ಆಕಾರ ಇಲ್ಲ ಅಂತ ಹೇಳಿದಾಗ ನಾನು ಚೆನ್ನಾದ ನಿರ್ಧಾರವನ್ನು ತೆಗೆದುಕೊಂಡೇ ಅವರನ್ನು ಕೈ ಹಿಡಿದದ್ದೆಷ್ಟು ಒಳ್ಳೆಯದಾಯಿತು ಅಂತ ನನಗೀಗ ಅರ್ಥ ಆಗುವುದು. ಸುಖಕ್ಕೆ ರೂಪವೂ ಅಲ್ಲ, ಆಕಾರವೂ ಅಲ್ಲ ಅಂತಾದ ಮೇಲೆ ಅಲಂಕಾರ ಯಾಕೆ, ಆಭರಣ ಯಾಕೆ, ಆಸನ ಯಾಕೆ, ವಸನ ಯಾಕೆ? ಆದ್ದರಿಂದಲೇ ಅದಿಲ್ಲದೆಯೂ ನಿಜವಾದ ನಿತ್ಯದಾನಂದವನ್ನು ಅನುಭವಿಸುವ ಬಗೆಯನ್ನು ನಮ್ಮವರಿಂದ ನಾನು ಕಲಿತದ್ದು. ಅದನ್ನೆಲ್ಲ ಆಲೋಚನೆ ಮಾಡುತ್ತಾ ನಿಧಾನವಾಗಿ ತುಂಬಿದ ಬಿಂದಿಗೆಯನ್ನು ಕಟಿಯಲ್ಲಿರಿಸಿ, ಜಾಗ್ರತೆ ಬೇಕಲ್ಲ. ಯಾಕೆ? ಹೇಗೆ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ಈ ನೀರನ್ನು ಜಾಗೃತಳಾಗಿ ನಾನು ಮನೆಯನ್ನು ತಲುಪಿಸಬೇಕು, ಅದಕ್ಕಾಗಿ ಈ ಕೊಡದ ಕಂಠವನ್ನು ಕೈಯಿಂದ ಬಳಸಿ ಕಟಿಯಲ್ಲಿರಿಸಿಕೊಳ್ಳುವುದಕ್ಕೆಷ್ಟು ಜಾಗ್ರತೆ ಬೇಕು. ಬದುಕೆಂಬ ಕೊಡಕ್ಕೂ ಹಾಗೆ. ಬದುಕೆಂಬ ಕೊಡದಲ್ಲಿ ತುಂಬಿದ ಸದ್ಗುಣ, ಧರ್ಮ, ನ್ಯಾಯ, ನೀತಿ, ಶೀಲ, ಚಾರಿತ್ರ್ಯವೆಂಬ ನೀರು ಎಂದಿಗೂ ಸೋರಿ ಹಾಗದ ಹಾಗೆ. ಮತ್ತೆ ಗ್ರಹಚಾರ ಹೇಳಲಿಕ್ಕಾಗುವುದಿಲ್ಲ ನೋಡಿ. ನಾವು ಜಾಗೃತೆಯಾಗಿಯೇ ಇಟ್ಟು ಹೋಗ್ತಾ ಇದ್ರು, ಮೇಲಿಂದ ಕಲ್ಲು ಬಿದ್ದರೆ ಮಡಿಕೆ ಒಡಿಗೆ ಹೋಗುವುದಲ್ವ, ಅದೂ ಹಾಗದ ಹಾಗೆ ಕಾಪಿಟ್ಟುಕೊಳ್ಳುತ್ತಾ ನೀರಿನ ಕೊಡವನ್ನು ಹಿಡಿದಷ್ಟೇ ಜತನವಾಗಿ ಬದುಕಿನ ಕೊಡವನ್ನೂ ಹಿಡಿದು ಒಳಗಡೆ ಸಚ್ಚಾರಿತ್ಯ ಧರ್ಮವನ್ನೇ ಸೋರಿ ಹೋಗದಂತೆ ಕಾಪಿಟ್ಟುಕೊಳ್ಳುತ್ತಾ ನಮ್ಮವರ ಪದಕಮಲವನ್ನೇ ಸ್ಮರಿಸುತ್ತಾ ಸಾಗತೇನ ಆ
ತೋರ್ವಳೆ ಸುಳಿಯುತ್ತವೋ ಈಗಿಸಿದ ಕಾನನದೊಳಿ ಓ ಸುಳಿಯುತ್ತವ ಈಗಿಸಿದ ಕಂದ 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 ಜನ ಬೆರಗಾಗುತ್ತ ನೆಟ್ಟಿರುತ್ತ ಬೆರಗಾಗುತ್ತ ನೆಟ್ಟಿರುತ್ತ ಈಗೀಗ ಮದಿನ ಜನ ಅಮ್ಮಮ್ಮ ಇಷ್ಟು ಹೊತ್ತು ನೋಡಿದ್ದೆ ನಾನು. ಹೌದು, ಅಮರ ಕನ್ನಿಕೆಯು ಸೂಲಿಪ ವಿಮಾನ ಸೌಂದರ್ಯ. ವಿಮಲ ಲಾವಣ್ಯದಲ್ಲಿ ತೊಳಗುವ ಯಕ್ಷ